ಆಮೇಲೆ ಅನುದಾನ ಹಂಚೋದ್ರಲ್ಲೂ ಇದೊಂದು ವಿಚಾರ ತಿಳ್ಕೊಳ್ಳಿ. 13.5 ಕೋಟಿ ಜಿಲ್ಲಾ ಪಂಚಾಯತಿ ಅನುದಾನ ಕೊಡುತ್ತೆ, ಸಮರ್ಪಕವಾಗಿ ಕ್ಷೇತ್ರ ವೈಸ್ ಹಂಚುತ್ತೆ. ಯಾವುದೋ ಒಂದು ಸಮಾಜಕ್ಕೆ ದುಡ್ಡು ಹಂಚಿದ್ದೆಲ್ಲ ನೋಡಿದರೆ ಕೇಳಿದರೆ ನಾವು ಈ ಜಿಲ್ಲೆಯಲ್ಲಿ 4 ಲಕ್ಷಕ್ಕೂ ಮೀರಿ ಪರಿಶಿಷ್ಟ ಜಾತಿಯವರಿದ್ದಾರೆ. 1 ರೂಪಾಯಿ ಅನುದಾನ ಕೊಟ್ಟಿಲ್ಲ. ಒಂದು ಸಮಾಜಕ್ಕೆ ಅವ್ರ ಸಮಾಜಕ್ಕೆ ಒಂದು 50,000 ಇರ್ಬೋದು. 2.5 ಕೋಟಿ ಸುಮ್ಮನೆ ತೆಗೆದು ಹಿಡಿಗಂಟು. ಯಾವ ನ್ಯಾಯ ಹೇಳಿ? ಇವ್ರು ಯಾರು ಹೇಳಲಿ ಅಂದರೆ ಇವ್ರದ್ದೆಲ್ಲ ಒಂದು ಪತ್ರಿಕೆಲ್ಲ ಒಂದು ಸಣ್ಣದು ಬರಲ್ಲ, ತುಣುಕೋ ಯಾವ್ಯಾವುದೋ ಬರುತ್ತೆ. ಅದನ್ನು ಯಾರು ಹೇಳಿರಲ್ಲ ನಮ್ಮ ಜಿಲ್ಲೆನಲ್ಲಿ, ಕೇಳೋರಿಲ್ಲ. ನಾವು ಕೇಳಬೇಕು. ಕೇಳಿದ್ರೆ ಏನಂತಾರೆ ಗೊತ್ತಾ? ನಮ್ಮನ್ನು ಎತ್ಕೊಡ್ತಾರೆ ಅಂತಾರೆ. ಹೌದಾ ಅಲ್ವಾ ಅಂತಾರೆ. ಹೌದು, ನಾವು ಕಾಂಗ್ರೆಸ್ಸು ಪ್ರಬಲವಾಗಲಿ, ಅವರೊಂದು ಶಕ್ತಿ ನಮಗೆ ಪರಿಶುದ್ಧ ಜನಾಂಗ ಕಾಂಗ್ರೆಸ್ಗೆ ಅಂತ ಇದು ಹೇಳಿದರೆ ಒಡೆಯಕ್ಕೆ ಹೇಳಿದರು ಅಂತಾರೆ. ನ್ಯಾಯನೇನ್ರಿ ಇದು? ಹೇಳಿ, ಹೈಲೈಟ್ ಆಗಲಿ, ಇದಕ್ಕೆ ರಾಜ್ಯಕ್ಕೆ ಸುದ್ದಿ ಆಗಲಿ. ಇದು ಎಷ್ಟರ ಮಟ್ಟಿಗೆ ಸಮರ್ಪಕ? ಹಂಚಿಕೆಗೆ ರೀತಿ ನೀತಿ ಇಲ್ವಾ? ನೀತಿ ಅಂದರೆ ನೀತಿ ಬಿಟ್ಟು ಮಾಡಿರೋದಕ್ಕೆ ನೀತಿ ಕೆಟ್ಟರು ಅಂದರು. ಅದು ತಪ್ಪು ಅಂತೀರಿ. ಜಿಲ್ಲಾ ಪಂಚಾಯತಿಲಿ ನೀವು ಹೋಗಿ CEO ಕೇಳ್ಬಿಡಿ ಈಗಲೇ. ಏನು ಜಿಲ್ಲಾ ಪಂಚಾಯತಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡಿದೆ, 13.5 ಕೋಟಿ. ಅದನ್ನು ಹಂಚಿಕೆಯಲ್ಲಿ ಎಷ್ಟು ತಾರತಮ್ಯ ಇದೆ ಅಂದರೆ ಅದು ಬಿಡಿಸಿ ಹೇಳೋಕ್ಕಾಗಲ್ಲ. ಕ್ಷೇತ್ರ ವಹಿಸು ತಾರತಮ್ಯ ಹೇಳ್ಬಿಡ್ಲ, ಹೇಳೇ ಬಿಡ್ತೀವಿ, ಬರ್ಕೊಬಿಡಿ. ಏನಾರವ ಶಿವಲಿಂಗೇಗೌಡರು ಯಾಕೆ ಒಬ್ಬರೇ ಸಂಘಟನೆ ಮಾಡೋಕ್ಕೆ ಬರ್ತಿಲ್ಲ ಈಚೆಗೆ ಅಂತ ಅವ್ರಿಗೆ ಯಾಕೆ ಕೇಳ್ತಾ ಇದ್ರೆ ಒಬ್ಬರೇ ಅಂದ್ರೆ 2.5 ಕೋಟಿ ಹುಂಡಿ, 3 ಕೋಟಿ ನೋಡಿದ್ರಾಗ ನೋಡಿ ಆಯಿತಾ. ಇನ್ನು ಉಳಿದು ಯಾವ ಪಕ್ಷದವರಾಗಲ್ಲ ಅವ್ರು 1 ಕೋಟಿ, ಇವ್ರು 2.5 ಕೋಟಿ. ಮಂತ್ರಿಗಳ ವಿವೇಚನೆ ನಿಧಿ ಆಯ್ತಪ್ಪ. ಬಳಕೆ ಯಾರಿಗೆ? ಸಮಾಜಕ್ಕೆ ಕೊಡ್ತಾರೋ ಎಲ್ಲ ಕ್ಷೇತ್ರದವ್ರಿಗೂ, ಅಥವಾ ಕಾರ್ಯಕರ್ತ ನಮ್ಮಂಥ ಸೋತವಿದ್ವಲ್ಲ, ಇದ್ವಲ್ಲ 6 ಜನ ಸೋತವರು, ಸ್ವಲ್ಪ ಕೊಡ್ಬೋದಿತ್ತಲ್ಲ, ಒಂದು 30-40 ಲಕ್ಷ. ಇದನ್ನು ಕೇಳೋಕ್ಕೆ ನಾವು ಬೆಳಗಾಂಗೆ ಹೋದೆವು. ಸತ್ಯ ಹೇಳ್ತಾ ಇದ್ದೀವಿ. ನೀವು 1 ಕೊಟ್ಟರೆ ತಪ್ಪಲ್ಲ, ಇದು ಸರಿಯಲ್ಲ. ಅಟ್ಲೀಸ್ಟ್ ಅವ್ರಿಗೂ ಕೊಡಲಿಲ್ಲ, ಅಂದರೆ ಪರಿಶಿಷ್ಟ ಜಾತಿಯವ್ರಿಗೂ ಕೊಡಲಿಲ್ಲ. ನೀವು ಅಟ್ಲೀಸ್ಟ್ ನಮ್ಗಳಿಗಾರ ಕೊಡಿ, ನಾವಾರ ಕೊಟ್ಕೊತೀವಿ ನಮ್ಮ ಮೂಲಕ ಅವ್ರಿಗೆ. ಏನು ವೀರಾವೇಶ CM ಎದುರುಗಡೆ ಕೂರ್ಸ್ಕೊಬಿಟ್ಟೆವು ನಾವು. ಏನೆಲ್ಲ ಕೇಳ್ತಾರೆ, ನಮ್ಗೆ ಬೇಡ ಈಗ ಸಿಕ್ಕಿ ಮಂತ್ರಿಗಳಿಗೆ ಸುಮ್ಮನೆ ಕೂತ್ಕೊಂಡು ನೋಡಿರಪ್ಪ, ಸರಿಯಾಗಿ ಹೋಗಯ್ಯ ಅಂತ ಹಿಂಗೆ ಬೆಂತಿಟ್ಟು ಹೋದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.